ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ರಕ್ಷಾ ಬಂಧನ, ನಿನಗೋಸ್ಕರ ರಾಖಿ ತಂದಿದೆ. ಇಲ್ಲೇ ಇರು, ಬಂದೆ. ಅಣ್ಣ ಕೂತ್ಕೋ. ಅಣ್ಣನಾಗಿ ಈ ನಿನ್ನ ತಂಗಿ ಮೇಲೆ ನಿನ್ನ ಶ್ರೀರಕ್ಷೆ ಸದಾ ಇರಲಿ. ಖಂಡಿತ ಇದ್ದೇ ಇರುತ್ತೆ. ಸರಿ ಸರಿ, ರಿಸೆಪ್ಷನ್ ಶಾಪಿಂಗಿಗೆ ಅಂತ ಹೋಗಬೇಕು. ರೆಡಿ ಆಗ್ಬಾ. ಸರಿ. ಇವಳೇನೋ ದೊಡ್ಡದಾಗೆ ಪ್ಲ್ಯಾನ್ ಮಾಡ್ತಿದ್ದಾಳೆ, ಆದ್ರೆ ಅದೇನು ಅಂತ ಬಾಯ್ ಬಿಡ್ತಿಲ್ಲ. ಇರಲಿ, ಹೇಗಾದರೂ ಮಾಡಿ ತಿಳ್ಕೊಳ್ಳೇಬೇಕು. ಹಾಗೆ ದೀಪನ ಬಳಸ್ಕೊಂಡು ಇವಳು ಪ್ಲ್ಯಾನ್ ಫ್ಲ್ಯಾಪ್ ಆಗೋ ಥರ ಮಾಡಬೇಕು. ಒಟ್ಟಿನಲ್ಲಿ ದೀಪ ಈ ಮನೆ ಸೊಸೆ ಆಗಬಾರ್ದು, ಆದರೂ ಅವಳು ಇಲ್ಲೇ ಇರಬೇಕು. ಸೌಂದರ್ಯ, ಅಣ್ಣ ಅನ್ನೋ ಪ್ರೀತಿಯಿಂದ ನೀನು ಕಟ್ಟಿರೋ ಈ ರಾಖಿ ಒಂದಲ್ಲ ಒಂದಿನ ನಿನ್ನ ಕೈಗೆ ಗೋಳಾಗ್ಬಿಡೋದು ಗ್ಯಾರಂಟಿ. ಅದೇ ನಾನು ನಿನಗೆ ಕೊಡ್ತಾ ಇರೋ ಗಿಫ್ಟ್. ಅದು ಲೈಫ್ ಲಾಂಗ್ ಇರುತ್ತೆ. ಆಗ್ಲೇ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗೋದು. ಅಲ್ಲಿವರೆಗೂ ನಾನು ನೆಮ್ಮದಿಯಿಂದ ನಿದ್ದೆ ಮಾಡಲ್ಲ. ಆದಷ್ಟು ಬೇಗ ನಿನ್ನ ನೆಮ್ಮದಿನ ಕಿತ್ಕೋತೇನೆ. ಅಣ್ಣ, ಟೈಮ್ ಆಯ್ತು, ಹೊರಡೋಣ. ಬಂದೆ. ಯಾಕೆ ಮೇಡಮ್ ಬೇಜಾರಲ್ಲಿದ್ದೀರಾ? ಓ, ಎಲ್ಲರೂ ಹೊರಗಡೆ ಹೋದ್ರು, ನಿಮ್ಮೊಬ್ಬರನ್ನ ಬಿಟ್ಟೋದ್ರು ಅಂತನಾ? ಅಯ್ಯೋ ಇಲ್ಲ ಜಾಜಿ ಅಕ್ಕ, ಅವ್ರನ್ನ ನಾರತ್ ಅಕ್ಷತೆ ಮಾಡ್ತಾರೆ ಅಂತ ಒಪ್ಕೊಂಡಿರೋದೇ ಹೆಚ್ಚು. ಅದ್ರ ಜೊತೆ ನನ್ನನ್ನು ಆಚೆ ಕರ್ಕೊಂಡು ಹೋಗ್ತಾರೆ ಅಂತ ಬಯಸೋ ತಪ್ಪಲ್ವಾ? ಮತ್ತ್ಯಾಕೆ ಬೇಜಾರಲ್ಲಿದ್ದೀರಾ? ಇವತ್ತು ರಾಖಿ ಹಬ್ಬ. ಪ್ರತಿ ವರ್ಷ ನಾನು ಅಣ್ಣಂಗೆ ರಾಖಿ ಕಟ್ತಿದ್ದೆ. ಈ ವರ್ಷ ಅದೃಷ್ಟ ಇಲ್ಲ ಅಂತ ಬೇಜಾರಾಗ್ತಿದೆ. ನಾನು ಅರ್ಚನಾ ಅಕ್ಕ ಚಿರು ಅವ್ರಿಗೆ ರಾಖಿ ಕಟ್ಟೋದನ್ನು ನೋಡಿದೆ, ತುಂಬ ಖುಷಿ ಆಯಿತು. ಆದರೆ ಅವಾಗಲೇ ಅಣ್ಣ ನೆನ್ಪು ಬಂದ, ಬೇಜಾರಾಯಿತು. ಹೋಗ್ಲಿ ಬಿಡಿ ಮೇಡಮ್, ಎಷ್ಟೋ ಹುಡುಗಿರಿಗೆ ಅಣ್ಣಂದಿರೇ ಇರಲ್ಲ. ಇನ್ನು ಕೆಲವ್ರಿಗೆ ಅಣ್ಣಂದಿರಿದ್ರೂ ರಾಖಿ ಕಟ್ಟಿಸ್ಕೊಳ್ಳೋ ಅಷ್ಟು ಸಂಬಂಧಗಳು ಇಟ್ಕೊಂಡಿರಲ್ಲ. ಅಂಥದ್ರಲ್ಲಿ ನೀವು ಇಷ್ಟೊಷ್ಟದಿಂದ ರಾಖಿ ಕಟ್ತಾ ಬರ್ತಿದ್ದೀರಾ, ಖುಷಿ ಪಡಿ. ಮುಂದಿನ ವರ್ಷ ನೀವೇ ಊರಿಗೋಗಿ ರಾಖಿ ಕಟ್ಬಿಟ್ಟು ಬನ್ನಿ. ಇಲ್ಲ ಅಂದರೆ ಅವ್ರನ್ನ ಎಲ್ಲಿ ಕರೆಸ್ಕೊಳ್ಳಿ. ಅಯ್ಯಯ್ಯೋ, ಅಣ್ಣನೆಲ್ಲಿ ಕರ್ಸೋದ? ತಪ್ಪು ಮಾತ್ರ ನಾ ಮಾಡಲ್ಲ. ನಾನೇ ಹೋಗಲ್ಲ ರಾಖಿ ಕಟ್ಬಿಡ್ತೀನಿ, ಆದ್ರೆ ಅಣ್ಣನ್ ಮಾತ್ರ ಇಲ್ಲಿ ಕರ್ಸ್ಕೊಳಲ್ಲ. ಯಾಕೆ ಮೇಡಮ್, ಅಂಥದ್ದೇನು ಮಾಡಿದಾರೆ ಅವರು? ಯಾರದು ನನ್ನ ಐರಾವತ ಮೇಲೆ ಇಚ್ಚಪ್ಪ ಕಡಿಯೋದು? ಬೇಕು ಬೇಕು ನ್ಯಾಯ ಬೇಕು. ಅಯ್ಯೋ, ಇಷ್ಟೆಲ್ಲ ಆಯ್ತು ಅವರಿಂದ? ಆದ್ರೂ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಮೇಡಮ್. ನೀವು ಹೇಳಿದ್ ಕೇಳಿಸ್ಕೊಂಡ್ರೆ ನಿಮ್ಮ ಅಣ್ಣಂದೇನೋ ತಪ್ಪಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ಅಣ್ಣನ ಗಾಡಿಗೆ ನಿಮ್ಮ ಮನೆಯವ್ರ ಕಾರೇ ಅಡ್ಡ ಬಂದಿರ್ಬೋದು, ಅದಕ್ಕೆ ಅವ್ರು ಜಗಳ ಆಡಿರ್ಬೋದು. ಮದುವೆ ದಿನ ನಿಮ್ಮ ಜೀವನ ಹಾಳಾಗಬಾರ್ದು ಅಂತ ನಿಮ್ಮ ಅಣ್ಣ ಚಿರಾಗ್ ಸರ್ ಕತ್ತಿಗೆ ಮಚ್ಚಿಡ್ದಿದ್ದಾರೆ. ಅದರಲ್ಲಿ ನನಗೇನು ತಪ್ಪು ಕಾಣಿಸ್ತಿಲ್ಲ.
ಅಯ್ಯೋ ಅಕ್ಕ ನೀವು ಹೇಳ್ತಿರೋದು ಸರಿ, ಆದರೆ ಅದನ್ನ ಈ ಮನೆಯವ್ರು ಒಪ್ಬೇಕಲ್ವಾ? ಅದಕ್ಕೆ ಅಣ್ಣನ ಆರೆ ತಕ್ಷತೆ ದಿನ ಕರ್ಸ್ಕೊತಿದ್ದೀನಿ ಹೊರತು ಬೇರೆ ಸಮಯ ಕರ್ಸ್ಕೊಳ್ಳಲ್ಲ. ಸರಿ ಮೇಡಮ್, ಎಲ್ಲರೂ ಹೊರಗಡೆ ಹೋಗಿದ್ದಾರೆ, ಬರೋದು ಎಷ್ಟೊತ್ತಾಗುತ್ತೋ ಏನೋ. ಬನ್ನಿ ನೀವು ಊಟ ಮಾಡಿ. ಇಲ್ಲ ಜಾಜಿ ಅಕ್ಕ, ಅವರೆಲ್ಲರೂ ಬರಲಿ, ಆಮೇಲೆ ನಾನು ಊಟ ಮಾಡ್ತೀನಿ, ನೀವು ಮಾಡಿ. ಅಯ್ಯೋ ಈಗಲೇ ಎಲ್ಲಿ ಮೇಡಮ್ ಊಟ? ಔಟಸ್ಗೆ ಹೋಗಿ ಬಟ್ಟೆ ತೊಳೆದು ಆಮೇಲೆ ಅಲ್ಲೇ ಊಟ ಮಾಡ್ಕೊ ಬರ್ತೀನಿ. ಅಣ್ಣ, ನೀನು ಎಲ್ಲೇ ಇದ್ರು ನಿನ್ನ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ನಂಗೆ ಗೊತ್ತು. ಇವತ್ತು ರಾಖಿ ಕಟ್ಟಕ್ಕಾಗಲಿಲ್ಲ ಅಂದರೆ ಏನು, ಆರೆ ತಕ್ಷತೆ ದಿವಸ ಬರ್ತೀಯ ಅಲ್ವಾ, ಅವಾಗ ಕಟ್ತೀನಿ. ಹಲೋ ಕುಮಾರ, ಅಲ್ಲ ಕಣ, ಮೊನ್ನೆ ಇಲ್ಲಿ ಡ್ಯೂಟಿಗೆ ರಜಾ ಮಾಡಿದ್ದೀನಿ, ಬಂದು ಡ್ಯೂಟಿ ಮಾಡೋಂದ್ರೆ ಕೈ ಎತ್ತು ಪಡಿದ್ಯಲ್ಲೇ, ಈ ಥರ ಯಾರೋ ನಿಂಗೆ ನಂಬ್ತಾರೆ? ನೀರಲ್ಲೇ ತಪ್ಪಾಯ್ತು ಪ್ರೆಗ್ನೆಂಟ್ ಕಣ ಜೀವನದಲ್ಲೇ. ಯಜಮಾನ್ರೆ, ಯಾವನ ನೀನು ಹೇಳಿ? ಸೌಂದರ್ಯ ಮೆನ್ಷನ್ ಅಂದ್ರೆ ಇದೆ ತಾನೆ? ಹಾಂ ಇದೆ. ನಾನು ದೀಪು ಅವ್ರ ಅಣ್ಣ. ಏನಾಗಬೇಕು ಹೇಳಿ? ದೀಪು ನೋಡ್ಬೇಕು ಅಂದೆ. ಅಲ್ಲಿ ಹಿಂಭಾಗದಲ್ಲಿ ಕೆಲಸ ಔಟ್ ಹೌಸಲ್ಲಿ ಇರ್ತಾರೆ ನೋಡಿ. ಔಟ್ ಹೌಸಾ? ದೀಪು ಯಾಕೆ ಅಲ್ಲಿದ್ದಾಳೆ? ಅವಳನ್ನ ಕೇಳಿದ್ರೆ ಆಯ್ತು. ಅದೆಲ್ಲಿದೆ? ಇಲ್ಲಿ ಲೆಫ್ಟ್ ಹೋಗಿ ಮನೆ ಇದೆ, ಮನೆ ಹಿಂಭಾಗ ಔಟ್ ಹೌಸ್ ಇದೆ. ಹಾಂ ಹಲೋ, ಅಲ್ಲಿ ಮೊಬೈಲ್ ನಂಬರು ಮತ್ತು ಹೆಸರು ಬರ್ದವ್ರಿ. ಇದು ಯಾವ ಮನೆ? ನಮ್ಮ ದೀಪು ಇಲ್ಲಿರ್ತಾಳ? ಪುಟಿ ಪುಟಿ, ಯಾರು ನೀವು? ಯಾರು ಬೇಕಿತ್ತು? ದೀಪು. ಓ, ದೀಪು ಮೇಡಮ್ ನೋಡಕ್ ಬಂದಿದ್ದೀರಾ? ಹಾ, ನೀವು? ನಾನು ಅವ್ರ ಅಣ್ಣ ನರಸಿಂಹ. ಓ ನಮಸ್ತೆ ಸರ್. ದೀಪು ಮೇಡಮು ಇಲ್ಲಿರಲ್ಲ, ದೊಡ್ಡ ಮನೇಲಿ ಇರ್ತಾರೆ. ಅದೇ ಅನ್ಕೊಂಡೆ ನನ್ನ ತಂಗಿ ಯಾಕೆ ಇಲ್ಲಿರ್ತಾಳೆ ಅಂತ. ಆದರೆ ಸೆಕ್ಯೂರಿಟಿ ಅವ್ರು ಇಲ್ಲಿ ಯಾಕೆ ಕಳ್ಸಿರು ಅಂತ ಗೊತ್ತಾಗ್ಲಿಲ್ಲ. ಅವ್ರಿಗೆ ಗೊತ್ತಾಗಿರಲ್ಲ ಬಿಡಿ ಸರ್. ಸರಿ, ನಾನು ಅಲ್ಲೇ ಹೋಗಿ ನೋಡ್ತೀನಿ. ಸರ್ ಒಂದು ನಿಮಿಷ, ನಾನೇ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಪರವಾಗಿಲ್ಲ, ಅದೇ ದೊಡ್ಡ ಮನೆ ತಾನೆ, ನಾನು ಹೋಗ್ತೀನಿ, ತೊಂದರೆ ಇಲ್ಲ. ಸರ್ ಒಂದು ನಿಮಿಷ, ನಾನೇ ಕರ್ಕೊಂಡು ಹೋಗ್ತೀನಿ. ಬನ್ನಿ ಸರ್ ಬನ್ನಿ. ನಡೀರಿ. ಸರ್ ಒಂದು ನಿಮಿಷ. ಅದೇನ್ರಿ ಆಗ್ಲಿಂದ ಒಂದ್ ನಿಮಿಷ ಅಂತ ಹೇಳ್ತಾನೆ ಇದ್ದೀರಾ? ಸರ್ ನೀವು ಇಲ್ಲಿ ಕೂತಿರಿ, ನೀವು ಬಂದಿರೋ ವಿಷಯನ ದೀಪು ಮೇಡಮ್ಗೆ ತಿಳಿಸ್ತೀನಿ. ಅಲ್ಲ ಇವ್ರೇನು ಹಿಂಗೆ ಹೋಗ್ಬಿಟ್ರಲ್ಲ? ಅಲ್ಲ, ದೀಪು ಮನೇಲಿದ್ರೆ ನಾವು ಒಳಗೆ ಹೋಗ್ಬೋದೈತಲ್ಲ? ದೊಡ್ಡ ಮನೆ, ದೊಡ್ಡ ಜನ. ಮೇಡಮ್ ಏನಾಯ್ತು ಜಾಜಿ ಅಕ್ಕ? ನೀವ್ ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ಖುಷಿ ಪಡೋ ಸುದ್ದಿ. ಏನು? ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಊರಿಂದ ನಿಮ್ಮ ಅಣ್ಣ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ. ಏನ್ ಹೇಳ್ತಿದ್ಯಾ ಜಾಜಿ ಅಕ್ಕ? ಔಟ್ ಹೌಸಿಗೆ ಬಂದಿದ್ರು, ನಾನು ಅವ್ರನ್ನ ಲಾನಲ್ಲಿ ಕೂರ್ಸಿದ್ದೀನಿ. ಅವ್ರನ್ನ ಒಳಗಡೆ ಕರ್ಕೊಂಬರ್ಬೇಕಿತ್ತಾ? ಬೇಡ ಜಾಜಿ ಅಕ್ಕ, ಅವನ್ನ ಅಲ್ಲೇ ಕೂರ್ಸಿದ್ ಒಳ್ಳೇದಾಯ್ತು. ಮನೆಯವ್ರು ಸುಮ್ಮನೆ ಅವನ್ನ ನೋಡಿದ್ರೆ ಸಮಸ್ಯೆ ಆಗತ್ತೆ. ಲಾನ್ನಲ್ಲಿದ್ದಾರೆ, ಹೋಗಿ ಮಾತಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.